ಮಂಗಳೂರಿನಲ್ಲಿ ವಕ್ಫ್ ಕಾಯ್ದೆಯನ್ನು ವಿರೋಧಿಸಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಈಗಾಗಲೇ ವಕ್ಫ್ ಹೋರಾಟವನ್ನು ನಡೆಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಬಗ್ಗೆ ಮಸೀದಿಗಳಲ್ಲೇ ಸುತ್ತೋಲೆಯನ್ನು ಹೊರಡಿಸಲಾಗಿತ್ತು. ಮಂಗಳೂರಿನಲ್ಲಿ ಭಾರೀ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ವಕ್ಫ್ ಬಿಲ್ಗೆ ಮುಸ್ಲಿಮರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ಮಂಗಳೂರಿನ ಶಾ ಗಾರ್ಡನ್ ಮೈದಾನದಲ್ಲಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ವಕ್ಫ್ ತಿದ್ದುಪಡಿ ಮಸೂದೆಯನ್ನು ವಿರೋಧಿಸಿ ಬೃಹತ್ ಪ್ರತಿಭಟನೆಗೆ ಕಳೆದ 3 ದಿನಗಳ ಹಿಂದಷ್ಟೇ ಸುತ್ತೋಲೆಯನ್ನು ಹೊರಡಿಸಿದ್ರು. ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಹೋರಾಟ ಮಾಡೋಣ, ಬೃಹತ್ ಸಮಾವೇಶ ಮಾಡೋಣ ಅನ್ನುವಂಥ ಕರೆಯನ್ನು ಕೂಡ ಕೊಡಲಾಗಿತ್ತು. ಆ ನಂತರದಲ್ಲಿ ಕೋರ್ಟ್ ಕೂಡ ನಿರ್ದಿಷ್ಟ ಜಾಗದಲ್ಲಿ ಮಾತ್ರ ಪ್ರತಿಭಟಿಸಬೇಕೇ ವಿನಃ ಸಿಕ್ಕ ಕಡೆಗಳಲ್ಲೆಲ್ಲ ಪ್ರತಿಭಟಿಸಲಿಕ್ಕೆ ಅವಕಾಶ ಇಲ್ಲ ಅಂತ ಪ್ರತಿಭಟನೆಗೆ ಸೀಮಿತ ಸ್ಥಳದ ಅವಕಾಶವನ್ನು ಕೂಡ ಮಾಡಿಕೊಟ್ಟಿತ್ತು. ಇದರ ಬೆನ್ನಲ್ಲೇ ಇವತ್ತು ಹೋರಾಟವನ್ನು ನಡೆಸಿದ್ದಾರೆ. ಬೃಹತ್ ಸಮಾವೇಶವನ್ನು ನಡೆಸುವ ಮೂಲಕವಾಗಿ ವಕ್ಫ್ ತಿದ್ದುಪಡಿ ವಿರುದ್ಧವಾಗಿ ಘೋಷಣೆಯನ್ನು ಮೊಳಗಿಸಿದ್ದಾರೆ. ವಕ್ಫ್ ತಿದ್ದುಪಡಿ ಕಾಯ್ದೆಯ ವಿರುದ್ಧವಾಗಿ ಈಗಾಗಲೇ ಕೋರ್ಟ್ಗೆ ಅರ್ಜಿಗಳನ್ನು ಹಾಕಿಕೊಳ್ಳಲಾಗಿದೆ. ಸುಮಾರು 72 ಅರ್ಜಿಗಳು ಕೋರ್ಟ್ ಅಂಗಳದಲ್ಲಿದ್ದು ಚರ್ಚೆಗೆ ಈಗಾಗಲೇ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದೆ. ಮತ್ತೆ ಮುಂದುವರೆದಂತಹ ವಿಚಾರಣೆಯನ್ನು ಮೇ 5ನೇ ತಾರೀಕಿಗೂ ಕೂಡ ಹಾಕಲಾಗಿದೆ. ಮತ್ತು ಈ ಅರ್ಜಿಗಳಲ್ಲಿ 5 ಪ್ರಮುಖ ಅರ್ಜಿಗಳ ವಿಚಾರಣೆಯನ್ನು ಕೈಗೆತ್ತಿಕೊಳ್ತೀವಿ ಅಂತ ಹೇಳಿದ್ದಾರೆ. ಇದರ ನಡುವಲ್ಲೇ ತಮ್ಮ ಪ್ರತಿರೋಧವನ್ನು ತೋರಿಸ್ತೀವಿ ಅಂತ ದೇಶದ ಅಲ್ಲಲ್ಲಿ ಮಸೀದಿಗಳಲ್ಲೇ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ ಆ ಸಮುದಾಯದ ಮುಖಂಡರುಗಳು. ಇದರ ಪರಿಣಾಮ ಇವತ್ತು ಮಂಗಳೂರಿನಲ್ಲಿ ಯಾವ ರೀತಿಯಾಗಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು, ಅದಕ್ಕೆ ಎಷ್ಟು ಸಂಖ್ಯೆಯಲ್ಲಿ ಜನ ಭಾಗಿಯಾಗಿದ್ದಾರೆ ಅನ್ನೋದನ್ನು ಕೂಡ ನೀವು ಈ ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಭಾರತ ಧ್ವಜವನ್ನು ಹಿಡಿಯುವ ಮೂಲಕವಾಗಿ ವಕ್ಫ್ ತಿದ್ದುಪಡಿಯನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಪರ್ಟಿಕ್ಯುಲರ್ ಕೋರ್ಟ್ನಲ್ಲಿ ಏನೀಗ ಚರ್ಚೆ ಆಗ್ತಾ ಇದೆ, ಏನು ವಿಚಾರಣೆ ನಡೀತಾ ಇದೆ, ವಾದ ಪ್ರತಿವಾದಗಳಾಗ್ತಾ ಇದೆ, ಅದರ ಪ್ರಮುಖ ಅಂಶಗಳನ್ನೇ ಇಟ್ಕೊಂಡು ಇಲ್ಲಿಯೂ ಕೂಡ ತಮ್ಮ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕಾಯ್ದೆಯಲ್ಲಿ ಮುಸ್ಲಿಮೇತರರ ಒಂದು ಹೆಸರುಗಳನ್ನು ಸೇರಿಸಿರುವಂಥದ್ದು, ಅವರುಗಳನ್ನು ಕಮಿಟಿಯಲ್ಲಿ ಇರಿಸಿರುವಂಥದ್ದನ್ನು ನಮ್ಮ ವಿರೋಧ ಇದೆ. ಮತ್ತು ದಾಖಲೆಗಳಿಲ್ಲದಿರುವಂತಹ ಹಿಂದಿನ ನಮ್ಮ ಜಮೀನುಗಳನ್ನು ಈಗ ವಶಪಡಿಸ್ಕೊಂಡು ಬಿಡ್ತಾರೆ ಅನ್ನುವಂತಹ ಒಂದು ವಿರೋಧ ಇದೆ. ಇದೆಲ್ಲದರ ಬಗ್ಗೆ ಇವತ್ತು ಪ್ರಮುಖವಾಗಿ ಈ ಸಮಾವೇಶದಲ್ಲಿ ಘೋಷಣೆಯನ್ನು ಮೊಳಗಿಸಿದ್ದಾರೆ. ಇದೆಲ್ಲದಕ್ಕೂ ನಮ್ಮ ವಿರೋಧ ಇದೆ, ಯಾವುದೇ ಕಾರಣಕ್ಕೂ ವಕ್ಫ್ ತಿದ್ದುಪಡಿ ಕಾಯ್ದೆ ಜಾರಿಗೆ ಬರಬಾರದು ಅನ್ನುವಂತಹ ಆಗ್ರಹವನ್ನು ಈ ಸಮಾವೇಶದ ಮೂಲಕ ನಡೆಸಲಾಗ್ತಾ ಇದೆ. ಒಂದು ಕಡೆಯಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ನಡೀತಾ ಇದೆ. ಕಾನೂನು ಸದ್ಯ ಈ ಮಧ್ಯಂತರ ಆದೇಶವನ್ನು ಕೂಡ ಕೊಟ್ಟಿಲ್ಲ, ಬದಲಾಗಿ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಿ ಅಂತ ಹೇಳಿದೆ. ಮುಂದಿನ ವಿಚಾರಣೆಯವರೆಗೂ, ಮುಂದಿನ ಆದೇಶ ಬಂದ ನಂತರದಲ್ಲಿ ಅದರ ತೀರ್ಮಾನಗಳಾಗುತ್ತೆ ಅಂತ. ಇದರ ನಡುವಲ್ಲೇ ಅಲ್ಲಲ್ಲಿ ತಮ್ಮ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದು ಕೂಡ ಕಾಣಿಸ್ತಾ ಇದೆ. ಅದರಲ್ಲಿ ಸ್ಪೆಷಲ್ ಆಗಿ ಮಂಗಳೂರಿನಲ್ಲಿ ಕಳೆದ 3 ದಿನಗಳ ಹಿಂದೆಯೇ ಕೂಡ ಕರೆಯನ್ನು ಕೊಟ್ಟಿದ್ರು. ಇದರ ವಿಷಯವಾಗಿ ಬೃಹತ್ ಹೋರಾಟವನ್ನು ನಡೆಸಬೇಕು, ರ್ಯಾಲಿಯನ್ನು ಹಮ್ಮಿಕೊಳ್ಬೇಕು ಅನ್ನುವಂಥ ತೀರ್ಮಾನಕ್ಕೂ ಕೂಡ ಬರಲಾಗಿತ್ತು. ಆದರೆ ಅದೆಲ್ಲದಕ್ಕೂ ಕೂಡ ಕೋರ್ಟ್ ಅನುಮತಿಯನ್ನು ಕೊಟ್ಟಿಲ್ಲ. ಬದಲಾಗಿ ಒಂದು ನಿರ್ದಿಷ್ಟ ಜಾಗದಲ್ಲಿ ಅವರು ಪ್ರತಿಭಟಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರೋದ್ರಿಂದ ಈ ಹೋರಾಟ ಮಂಗಳೂರಿನ ಒಂದು ಮೈದಾನದಲ್ಲಿ ನಡೆಸಲಾಗ್ತಾ ಇದೆ. ಅಲ್ಲಿ ಪ್ರಮುಖ ಸಮುದಾಯದ ಮುಖಂಡರುಗಳು ಪ್ರಮುಖ ವಿಚಾರಗಳನ್ನು ಪ್ರಸ್ತಾಪ ಮಾಡೋ ಮೂಲಕವಾಗಿ ಆ ಸಮುದಾಯವನ್ನು ಯಾಕೆ ಇದನ್ನು ವಿರೋಧ ಮಾಡ್ತಾ ಇದ್ವಿ, ಇದರಿಂದ ಆಗಬಹುದಾದಂತಹ ಸಾಧಕ ಬಾಧಕಗಳೇನು ಅಂತ ಅವರಿಗೆ ಅರಿವು ಮೂಡಿಸುವಂತಹ ಕೆಲಸವನ್ನು ಅವ್ರು ಮಾಡ್ಕೊಳ್ತಾ ಇದ್ದಾರೆ.